ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ ಹರಿಯುವ ಕಾವೇರಿ ನದಿ ದಕ್ಷಿಣ ಗಂಗೆ ಆದರೆ ಮತ್ತೊಂದು ನದಿ ಹೇಮಾವತಿ. ಈ ಹೇಮಾವತಿ ನದಿಯ ಇತಿಹಾಸ ಆದರೂ ಏನು, ಈ ಹೇಮಾವತಿ ನದಿ ಹುಟ್ಟಿದಾದರೂ ಎಲ್ಲಿ, ನಾವು ತಿಳ್ಕೊಳ್ಳೋಣ ಈ ಕತೆ ಮೂಲಕ. ಈ ಕತೆ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹೇಮಾವತಿ ನದಿಗೆ 2 ಪೌರಾಣಿಕ ಹಿನ್ನೆಲೆ ಇದೆ. ಮೊದಲನೇದಾಗಿ ಹೇಳಬೇಕು ಅಂದರೆ, ಆಲೂರು ತಾಲೂಕಿನ ಪೊನ್ನತರಾಜ ಅಂತ ಒಬ್ಬ ರಾಜ ಆಳ್ತಿದ್ದ. ಅವನಿಗೆ ಹೇಮಾವತಿ ಹಾಗೆ ಕಪಿಲ ಎಂಬ 2 ಪತ್ನಿಯರಿದ್ದರು. ಅವರಿಗೆ ಎಷ್ಟೇ ವರ್ಷ ಆದ್ರೂ ಕೂಡ ಸಂತಾನ ಆಗಿರಲೇ ಇಲ್ಲ. ರಾಜನು ತನಗೆ ಸಂತಾನವಿಲ್ಲದ ಕಾರಣವನ್ನು ಭಾರದ್ವಾಜ ಮುನಿಗಳಿಂದ ತಿಳಿದು ಇಂದ್ರನ ಶಾಪದಿಂದ ಗಂಧರ್ವನಾದ ನನಗೆ ಸಂತಾನವಿಲ್ಲವೆಂದು ಶ್ರೀಮನ್ನಾರಾಯಣನನ್ನು ಧ್ಯಾನಿಸ್ತಾನೆ. ಪೊನ್ನತರಾಜನ ಆತ್ಮನಿಷ್ಠೆಗೆ ಧ್ಯಾನಕ್ಕೆ ಮೆಚ್ಚಿದಂತಹ ಶ್ರೀಮನ್ನಾರಾಯಣನು ರಾಜನ ಹಿರಿಮಗಳಾದ ಹೇಮಾವತಿಯನ್ನು ಲೋಕ ಕಲ್ಯಾಣಕ್ಕಾಗಿ ಹೇಮಾವತಿ ನದಿಯಾಗಿಯೂ ಹಾಗೆ 2ನೇ ಮಗಳಾದಂತಹ ಕಪಿಲೆಯನ್ನು ಶಿಲೆಯಾಗಿ ರಾಮನಾಥಪುರದಲ್ಲಿ ನೆಲೆಸುವಂತೆ ಆಶೀರ್ವದಿಸ್ತಾನೆ. ಈಗ ರಾಮನಾಥಪುರದಲ್ಲಿರುವ ಗೋಕಲ್ಲು ಎಂದೇ ಕರೆಯುವಂಥದ್ದೇ ಕಪಿಲೆ. ಇನ್ನೊಂದು ಕಥೆಯ ಪ್ರಕಾರ ಹೇಮಾವತಿ ನದಿ ಹುಟ್ಟುವ ಪ್ರದೇಶ ಒಂದು ದಟ್ಟ ಕಾಡಿನಿಂದ ಆವೃತವಾಗಿರುತ್ತೆ. ಅಲ್ಲಿದ್ದಂತಹ ಗೌತಮ ಮುನಿಗಳು ದಂಡಕಾರಣ್ಯ ಪ್ರದೇಶದಲ್ಲಿ ಸಂಚಾರ ಮಾಡ್ತಿರ್ತಾರೆ. ಗೌತಮ ಮುನಿಗಳು ಸಂಚಾರ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಜಬಾಲಿಯ ಪುತ್ರ ಸತ್ಯಕಾಮನೆಂಬ ಬಾಲಕನು ಗೌತಮರ ಕಾಲಿಗೆ ಬಿದ್ದು ತನ್ನನ್ನು ಶಿಷ್ಯನಾಗಿ ಸ್ವೀಕರಿಸಬೇಕು ಅಂತ ಕೇಳ್ಕೊತಾನೆ. ಆಗ ಗೌತಮ ಮುನಿಗಳು ಆ ಬಾಲಕನ ಹಿನ್ನೆಲೆಯನ್ನು ತಿಳಿದೇನೆ, ನಾನು ಬ್ರಾಹ್ಮಣ ಒಟುಗಳಿಗೆ ಮಾತ್ರ ವಿದ್ಯೆ ಕಲಿಸುವ ಸಂಕಲ್ಪ ಮಾಡಿದ್ದೇನೆ, ನೀನು ಯಾರು, ನಿನ್ನ ಕುಲ ಗೋತ್ರ ಏನು ಎಂದು ಪ್ರಶ್ನಿಸ್ತಾರೆ. ಗೌತಮ ಮುನಿಗಳ ಪ್ರಶ್ನೆಗಳಿಗೆ ಆ ಬಾಲಕ ಉತ್ತರ ನೀಡಲಾಗದೆ, ನನಗೆ ತಂದೆಯಾಗಲಿ ನನ್ನ ಕುಲ ಗೋತ್ರ ಯಾವುದು, ಇದ್ಯಾವುದ್ರ ಬಗ್ಗೆನೂ ನನಗೆ ತಿಳಿದಿಲ್ಲ ಅಂತ ಹೇಳ್ತಾನೆ. ಆ ಬಾಲಕನ ಉತ್ತರಕ್ಕೆ ಗೌತಮ ಮುನಿಗಳು, ಹಾಗಾದರೆ ನೀನು ನಿನ್ನ ತಾಯಿಯ ಬಳಿ ಹೋಗಿ ನಿನ್ನ ತಂದೆ ಯಾರು ಎಂದು ಕೇಳಿಕೊಂಡು ಬಾ, ಹಾಗೆ ನಿನ್ನ ಕುಲ ಗೋತ್ರ ಎಲ್ಲವನ್ನೂ ತಿಳಿದುಕೊಂಡು ಬಾ, ಆಗ ಮಾತ್ರ ನಾನು ನಿನಗೆ ವಿದ್ಯೆಯನ್ನು ಕಲಿಸಲು ಸಾಧ್ಯ ಎಂದು ಹೇಳ್ತಾನೆ. ಮನೆಗೆ ಬಂದಂತಹ ಸತ್ಯಕಾಮ ತನ್ನ ತಾಯಿಗೆ ತಾನು ಗೌತಮ ಮುನಿಗಳನ್ನು ಭೇಟಿಯಾದದ್ದು ಮತ್ತು ಅವರು ಕೇಳಿದ ಪ್ರಶ್ನೆಗಳ ಬಗ್ಗೆ ತಿಳಿಸ್ತಾನೆ. ಆಗ ಸತ್ಯಕಾಮನ ತಾಯಿ ಜಬಾಲಿಯು ತನ್ನ ಮಗನ ಜನ್ಮ ರಹಸ್ಯವನ್ನು ಹೇಳ್ತಾಳೆ. ಆಗ ಜಬಾಲಿ ಹೇಳ್ತಾಳೆ, ನಾನು ಬ್ರಾಹ್ಮಣರೊಬ್ಬರ ಮನೆಯಲ್ಲಿ ದಾಸಿಯಾಗಿ ಸೇವೆ ಸಲ್ಲಿಸ್ತಿದ್ದೆ. ಅಲ್ಲಿ ನಾನು ಹಲವರಿಗೆ ಆತಿಥ್ಯಕ ನೀಡಿ ತೃಪ್ತಿಪಡಿಸುತ್ತಾ ಬರ್ತಿದ್ದೆ. ಈ ವೇಳೆಯಲ್ಲಿ ನಿನ್ನ ಜನ್ಮ ಆಯಿತು. ಆದರೆ ಇವರ ಪೈಕಿ ನಿನ್ನ ತಂದೆ ಸ್ಥಾನವನ್ನು ಕರುಣಿಸಿದವರು ಯಾರು ಅಂತ ಹೇಳೋದು ನನಗೆ ಕಷ್ಟವಾಗುತ್ತೆ. ನಾನು ಅವರನ್ನು ಗುರುತಿಸಲು ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಗೌತಮ ಮುನಿಗಳಿಗೆ ನನ್ನ ಹೆಸರಿನೊಂದಿಗೆ ಸೇರಿಸಿ ಜಬಾಲಿ ಸತ್ಯಕಾಮ ಎಂದು ಹೇಳು ಅಂತ ಹೇಳಿ ಕಳಿಸ್ತಾಳೆ. ಮತ್ತೆ ಗೌತಮ ಮುನಿಗಳ ಬಳಿಗೆ ಬಂದಂತಹ ಸತ್ಯಕಾಮ ತನ್ನ ತಾಯಿ ಜಬಾಲಿ ಹೇಳಿದ ವಿಷಯವನ್ನು ಅವರ ಮುಂದೆ ಹೇಳ್ತಾನೆ. ಆಗ ತ್ರಿಲೋಕ ಜ್ಞಾನಿಗಳಾದ ಗೌತಮ ಮುನಿಗಳು ಸತ್ಯಕಾಮನ ಜನನದ ಮರ್ಮವನ್ನು ಅರಿತಂತಹ ಗೌತಮ ಮಹರ್ಷಿಗಳು ಸತ್ಯವಾಕ್ಯಕ್ಕೆ ಮೆಚ್ಚಿ ಆತನ ಶಿಷ್ಯನನ್ನಾಗಿ ಸ್ವೀಕರಿಸಿ ಅವನಿಗೆ ಉಪನಯವನ್ನು ಮಾಡ್ತಾರೆ. ಇದಾದ ಕೆಲವು ವರ್ಷಗಳ ನಂತರ ಆತನಿಗೆ 400 ಗೋವುಗಳನ್ನು ಕೊಟ್ಟು ಅವುಗಳನ್ನು 1000ವಾಗಿ ಪರಿವರ್ತಿಸಿಕೊಂಡು ಬರುವಂತೆ ಹೇಳ್ತಾರೆ. ಗೌತಮ ಮಹರ್ಷಿಗಳ ಮಾತಿನಂತೆ ಸತ್ಯಕಾಮನು ತನಗೆ ನೀಡಿದ ಹಸುಗಳ ಸಹಿತ ಕಾಡಿಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಪಂಚಭೂತಗಳ ಬ್ರಹ್ಮಜ್ಞಾನದ ಮತ್ತು ಆದಿಶಕ್ತಿಯ ಪರಿಚಯ ಮಾಡಿಕೊಡುತ್ತದೆ. ಸ್ವಲ್ಪ ದಿನಗಳು ಕಳೆದ ಮೇಲೆ ಅಲ್ಲಿಯೇ ಆಶ್ರಮ ನಿರ್ಮಿಸ್ತಾನೆ. ಆದರೆ ಗೋವುಗಳಿಗೆ ನೀರಿನ ಅವಶ್ಯಕತೆ ಇದ್ದ ಕಾರಣ ಸತ್ಯಕಾಮನು ಶಿವನನ್ನು ಕುರಿತು ಇವತ್ತಿನ ಮೇಲುಬಾಂಗಡಿಯ ಜಾವಳಿಯಲ್ಲಿ ತಪಸ್ಸು ಮಾಡ್ತಾನೆ. ಈತನ ತಪಸ್ಸಿಗೆ ಮೆಚ್ಚಿದಂತಹ ಪಾರ್ವತಿ ಹಿಮಾಲಯದ ಹಿಮ ಕರಗಿ ದಂಡಕಾರಣ್ಯ ಪ್ರದೇಶದಲ್ಲಿ ನದಿಯಾಗಿ ಹರಿಯುವಂತೆ ವರ ನೀಡ್ತಾಳೆ. ಅದರಂತೆ ಸೃಷ್ಟಿಯಾದ ಹೇಮಾವತಿ ದಂಡಕಾರಣ್ಯದಲ್ಲಿ ಗುಪ್ತವಾಗಿ ಹರಿದು ಕೊಟ್ಟಿಗೆಹಾರದಿಂದ ಹೊರನಾಡಿಗೆ ಹೋಗುವ ಮಧ್ಯೆ ಬರುವ ಜಾವಳಿಯ ಸಮೀಪದಲ್ಲಿರುವ ದಟ್ಟ ಕಾಡಿನಿಂದ ಆವೃತವಾದ ಗುಡ್ಡದಲ್ಲಿ ಉಗಮವಾಗ್ತಾಳೆ.